ಎಸ್ ಲೇಡೀಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್, ಇದು ಒಂದು ಮಹಾನಾಯಕನ ಮಹಾನ್ ಸ್ಟೋರಿ. ಮಹಾನಾಯಕ ಯಾರಷ್ಟಕ್ಕೂ, ಆ ಮಹಾಶಯ ಮಾಡಿರುವ ಮಹಾ ಕೆಲಸ ಎಂಥದ್ದು? ಮಹಾನಾಯಕನ ಕೆಲಸಕ್ಕೆ ಸೋತ ಧೀಮಂತ ನಾಯಕ ಸಿದ್ದರಾಮಯ್ಯ ಮುಂದೆ ಮಾಡಿದ್ದೇನು? ಮತ್ತು ಮಹಾನ್ ನಾಟಕ ಮಾಡಿಕೊಂಡಂತಹ ಆ ಮಹನೀಯ ಮತ್ತು ಸಿದ್ದರಾಮಯ್ಯನವರ ಕ್ಯಾಂಪ್ ಸೇರಿದ್ದು ಹೇಗೆ? ಮಹಾನಾಯಕ ಚಾಮುಂಡೇಶ್ವರಿಯಲ್ಲಿ ಸಿದ್ದರಾಮಯ್ಯ ಸೋಲಿಗೆ ಕಾರಣವಾಗಿದ್ದು ಹೇಗೆ? ಯಾವ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಅಲ್ಲಿ ಸೋತು ಸುಣ್ಣವಾದರು ಅಂತ. ಬದಾಮಿಯಲ್ಲಿ ಸ್ಪರ್ಧಿಸಲಿಲ್ಲ ಅಂದಿದ್ರೆ ಸಿದ್ದರಾಮಯ್ಯನವರ ಕತೆ ಏನಾಗ್ತಿತ್ತು 2018ರಲ್ಲಿ? ಈ ಎಲ್ಲ ವಿಚಾರಗಳ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸನ್ನು ನಾನು ಕೊಡ್ತೀನಿ. ಚಾಮುಂಡೇಶ್ವರಿಯಲ್ಲಿ ಸಿದ್ದು ಸೋಲಿಸಿದ್ಯಾರು? ವಿಶೇಷ ಕಾರ್ಯಕ್ರಮ. ನಾನು ಹೇಮಂತ್. ಎಸ್ ವೀಕ್ಷಕರೇ, 2013ರಿಂದ 2018ರವರೆಗೂ ಟಗರು ಸಿದ್ದರಾಮಯ್ಯ ಮೊದಲನೇ ಅವಧಿಯ ಮುಖ್ಯಮಂತ್ರಿಯಾಗಿ 5 ವರ್ಷಗಳನ್ನು ಪೂರೈಸ್ತಾರಲ್ಲ, ಆ 5 ವರ್ಷಗಳ ಅಭಿವೃದ್ಧಿ, ಆ 5 ವರ್ಷಗಳ ಆಡಳಿತ ಸಿದ್ದರಾಮಯ್ಯನವರಿಗೆ ಒಳ್ಳೆಯ ಹೆಸರನ್ನೇ ತಂದುಕೊಟ್ಟಿತ್ತು. ಆದರೂ ಕೂಡ 2018ರಲ್ಲಿ 17 ಜನ ಸಚಿವರು ಕರ್ನಾಟಕದಾದ್ಯಂತ ಸೋಲ್ತಾರೆ. ಪರಿಣಾಮ ಸಮ್ಮಿಶ್ರ ಸರ್ಕಾರ, ಯಾರಿಗೂ ಬಹುಮತ ಬರಲ್ಲ. ನಂತರ BJP, ಕಾಂಗ್ರೆಸ್, JDS ಯಾರಿಗೂ ಬಹುಮತ ಸಿಗದೇ ಇದ್ದಾಗ ಕಾಂಗ್ರೆಸ್ JDSನ ಜೊತೆಗೆ ಸೇರಿ ಕುಮಾರಸ್ವಾಮಿಯವ್ರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡುತ್ತೆ. 2018ರಲ್ಲಿ ಅತ್ಯುತ್ತಮ ಆಡಳಿತ ಕೊಟ್ಟಂತಹ ಸಿದ್ದರಾಮಯ್ಯನವರು ಕೂಡ ಚಾಮುಂಡೇಶ್ವರಿಯಲ್ಲಿ ಸೋಲ್ತಾರೆ. GT ದೇವೇಗೌಡರಲ್ಲಿ ಗೆಲ್ತಾರೆ. ಧೀಮಂತ ನಾಯಕ, ಅಹಿಂದ ನಾಯಕ ಸಿದ್ದರಾಮಯ್ಯನವ್ರನ್ನ ಸೋಲಿಸಿರುವ ಖ್ಯಾತಿಗೆ GT ದೇವೇಗೌಡರಲ್ಲಿ ಕಾರಣರಾಗ್ತಾರೆ, ಭಾಜೀನರಾಗ್ತಾರೆ ಆ ಪಟ್ಟಕ್ಕೆ. ಆದರೆ ಸಿದ್ದರಾಮಯ್ಯನವ್ರನ್ನ ಅಲ್ಲಿ ಸೋಲಿಸಿರೋರು ಯಾರು ಅನ್ನುವಂಥ ವಿಚಾರಗಳು ಅಂತ ಬಂದಾಗ ಹಲವು ವಿಶ್ಲೇಷಣೆಗಳು ಆವಾಗಲೂ ನಡೆದಿದ್ದವು. ಹಲವರ ಮೇಲೆ ಆರೋಪಗಳನ್ನು ಮಾಡಲಾಗಿತ್ತು. ಮಹಾನ್ ನಾಯಕರೊಬ್ಬರು ಚಾಮುಂಡೇಶ್ವರಿಯಲ್ಲಿ ಸಿದ್ದರಾಮಯ್ಯ ಗೆಲುವಿಗೆ ಅಡ್ಡಿಯಾದರು. ಯಾವ ಕಾರಣಕ್ಕೆ ಅಡ್ಡಿಯಾದರು? ಸಿದ್ದರಾಮಯ್ಯನವರ ಕೃಪಾ ಕಟಾಕ್ಷದಿಂದಲೇ ಬೆಳೆದು ಬಂದಂತಹ ಆ ನಾಯಕ ಚಾಮುಂಡೇಶ್ವರಿಯಲ್ಲಿ ಸಿದ್ದರಾಮಯ್ಯ ಸೋಲಿಗೆ ಕಾರಣವಾಗಿದ್ದು ಕೇವಲ ಹಣದಾಸೆಗೆ ಮಾತ್ರನಾ? ಅಲ್ಲಿ ಎಲೆಕ್ಷನ್ ಖರ್ಚಿಗೆ ಅಂತ ಕೊಟ್ಟಂಥ ಹಣವನ್ನು ಬಳಸದೆ, ಅಲ್ಲಿ ಕಾರ್ಯಕರ್ತರಿಗೆ ಬೂತ್ಗಳಿಗೆ ಕೊಡದೆ ಸಿದ್ದರಾಮಯ್ಯನವರ ಸೋಲಿಗೆ ಕಾರಣರಾದ್ರ ಹಾಗಾದರೆ ಆ ಮಹಾನಾಯಕ? ಅಷ್ಟಕ್ಕೂ ಯಾರು ಮಹಾನಾಯಕ, ಮಹಾಶಯ? ಈ ಮಹಾ ಅಂತ ಹೆಸರುಗಳು ಯಾಕೆ ಬರ್ತಿದ್ದಾವೋ ಗೊತ್ತಾಗ್ತಾ ಇಲ್ಲ. ಎಸ್, ಈ ಎಲ್ಲ ಆರೋಪಗಳು ಒಬ್ಬ ಮೈಸೂರು ಸೀಮೆಯ ಮತ್ತೊಬ್ಬ ನಾಯಕನ ಮೇಲೆ ಬೆರಳುಗಳನ್ನು ತೋರಿಸ್ತಾ ಇವೆ. ಗುರುತರವಾದ ಆರೋಪಗಳಿಗೆ ತುತ್ತಾಗ್ತಿರೋದು ಮತ್ತಾರೂ ಅಲ್ಲ, ಈಗಿನ ಮಾಜಿ ಸಚಿವರು, ಈಗ ಸಂಪುಟ ಸೇರಲಿಕ್ಕೆ ಮತ್ತೆ ಸರ್ಕಸ್ ಮಾಡ್ತಾ ಇರುವಂತಹ, ಮತ್ತೆ ಸಿದ್ದರಾಮಯ್ಯ ಟ್ರಂಪ್ ಕಾರ್ಡನ್ನು ಯೂಸ್ ಮಾಡ್ತಿರುವಂತಹ HC ಮಹದೇವಪ್ಪನವರು. HC ಮಹದೇವಪ್ಪನವರ ವಿರುದ್ಧ ಈ ರೀತಿಯ ಆರೋಪಗಳು ತುಂಬ ಕೇಳಿ ಬರ್ತಾ ಇದ್ವು. ಹೌದು, ಯಾಕೆ 2018ರಲ್ಲಿ ಕಾಂಗ್ರೆಸ್ ಮೈಸೂರು ಸೀಮೆಯಲ್ಲಿ ಹೀನಾಯವಾಗಿ ಸೋಲ್ತು ಅನ್ನುವಂಥದ್ದು. ಮೈಸೂರು ಚಾಮರಾಜನಗರ ಜಿಲ್ಲೆಯ ಉಸ್ತುವಾರಿಯನ್ನು ವಹಿಸಿದ್ದಂತಹ HC ಮಹದೇವಪ್ಪನವರು ಸರಿಯಾಗಿ ಅಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡಲಿಲ್ಲ. ಚುನಾವಣಾ ಸಂದರ್ಭದಲ್ಲಿ ಅಗತ್ಯ ಸಂಪನ್ಮೂಲಗಳನ್ನು ಒದಗಿಸಲಿಲ್ಲ. ಕ್ರೋಢೀಕರಣ ಆಗಿತ್ತು, ಯಾರ್ಯಾರಿಂದ ಎಷ್ಟೆಷ್ಟು ಏನೇನು ಅನ್ನೋದು ಕ್ರೋಢೀಕರಣ ಆದರೂ ಕೂಡ ಅದನ್ನು ಬಳಕೆ ಮಾಡಲಿಲ್ಲ. ಈ ರೀತಿಯ ಮಾತುಗಳು ಚಾಮರಾಜನಗರ ಮೈಸೂರು ಜಿಲ್ಲೆಯಾದ್ಯಂತ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ, ಎಲ್ಲ ಕ್ಷೇತ್ರಗಳ ಕಾಂಗ್ರೆಸ್ ಅಭ್ಯರ್ಥಿಗಳು ಕೂಡ HC ಮಹದೇವಪ್ಪನವ್ರನ್ನ ದೂರ್ತಾ ಇದ್ದರು. ಅವರಿಂದನೇ ಸೋಲಿಕ್ಕೆ ಕಾರಣ ಆಯಿತು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಅನ್ನುವಂಥದ್ದು. ಈ ಮಾತುಗಳು, ಈ ಆರೋಪಗಳು ಚಾಮುಂಡೇಶ್ವರಿ ಕ್ಷೇತ್ರವನ್ನು ಕೂಡ ಹೊರತಾಗಿರಲಿಲ್ಲ.